ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ದೇಶದ ಇನ್ನಿತರ ಪರೀಕ್ಷೆಗಳ ಅವ್ಯವಸ್ಥೆ ಖಂಡಿಸಿ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ದೆಹಲಿ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳ ಹೋರಾಟಕ್ಕೆ ದೆಹಲಿ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳ ಹೋರಾಟಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಸೋನಂ ವಾಂಗ್ಚುಕ್ ಆಗೆ ಬಡೋ, ಸೋನಂ ವಾಂಗ್ಚುಕ್ ಆಗೆ ಬಡೋ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರ ಹೋರಾಟ ಕೂಡ ನೋಡಿದ್ದೀವಿ. ಆದರೆ ಇವತ್ತು ಏನು ಅಹಿಂಸವಾದದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ಇಡೀ ವಿಶ್ವದಲ್ಲೇ ಮಾದರಿಯಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಹೋರಾಟದಿಂದ ಸ್ವಾತಂತ್ರ್ಯ ಗಳಿಸಿರ್ತಕ್ಕಂಥ ನಮ್ಮ ಭಾರತ ದೇಶ ಇವತ್ತು ಅನೇಕ ಹೋರಾಟಗಳು ಪ್ರಜಾಪ್ರಭುತ್ವಕ್ಕಾಗಿ ಮಾಡಿದ್ದಾರೆ. ಆದರೆ ಆ ಹೋರಾಟಗಳಲ್ಲಿ ಇವತ್ತು ನಿಜವಾಗಿ ನಮ್ಮ ದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಈ ದೇಶವನ್ನು ಕಟ್ಟಿ ಮುಂದೆ ಒಂದು ಈ ದೇಶವನ್ನು ಆಳ್ತಕ್ಕಂಥ ಯುವ ಮಿತ್ರರನ್ನು ವಿದ್ಯಾರ್ಥಿಗಳನ್ನು ಇವತ್ತು ಅನೇಕ ಪರೀಕ್ಷೆಗಳನ್ನು ದೇಶದಲ್ಲಿ ಅನೇಕ ಪರೀಕ್ಷಾ ಪದ್ಧತಿಗಳ ಮುಖಾಂತರ ಅದನ್ನು ಪರಿಗಣಿಸಿ ಒಳ್ಳೆ ಆಡಳಿತಗಾರರನ್ನ, ಒಳ್ಳೆ ದೇಶ ಆಳುವವರನ್ನ, ಒಳ್ಳೆ ಸೈನಿಕರನ್ನ, ಒಳ್ಳೆ ದೇಶ ರಕ್ಷಣೆ ಮಾಡ್ತಕ್ಕಂಥ, ಸಮಾಜ ಸೇವೆ ಮಾಡ್ತಕ್ಕಂಥ ಏನು ಯುವಕರನ್ನ ಆಯ್ಕೆ ಮಾಡ್ತಕ್ಕಂಥ ನಮ್ಮ ಪದ್ಧತಿಯಲ್ಲೇ ಮತ್ತು ತಾಂತ್ರಿಕ ಶಿಕ್ಷಣಕ್ಕೆ ಮತ್ತು ಮೆಡಿಕಲ್ ಒಂದು ಕ್ಷೇತ್ರಗಳಲ್ಲಿ ಡಾಕ್ಟರ್ಗಳು ಮತ್ತು ಇಂಜಿನಿಯರ್ಗಳು ಆಗಲಿಕ್ಕೆ ನೀಟನ್ನು ಕೂಡ ಒಂದು ಪರೀಕ್ಷಾ ಪದ್ಧತಿ. ಈ ನೀಟ್ ಪರೀಕ್ಷೆಯಲ್ಲಿ ಏನು ಪರೀಕ್ಷೆ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಗಳ ಸೋರಿಕೆಯಿಂದ ಈ ಒಂದು ರಾಷ್ಟ್ರದಲ್ಲಿ ಯುವ ಮಿತ್ರರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಅನೇಕ ಅಲ್ಲೋಲ ಕಲ್ಲೋಲಗಳಾಯಿತು. ಇದರಿಂದ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ಅವರ ಭಯಭೀತರಾಗಿ 21 ಜನ ಸಾವಿಗೀಡಾಗಿದ್ದರು. ಆದರೆ ಇವತ್ತು 21 ಜನ ಸಾವಿಗೀಡಾಗಿರ್ತಕ್ಕಂಥ ದೇಶದ ಭವಿಷ್ಯನ ರೂಪಿಸ್ತಕ್ಕಂಥ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿನಿ ಇದ್ದರು. ಆದರೆ ಅಂಥ ವಿದ್ಯಾರ್ಥಿಗಳನ್ನು ಕಳ್ಕೊಂಡಿರ್ತಕ್ಕಂಥ ನಮ್ಮ ದೇಶದಲ್ಲಿ, ನಮ್ಮ ದೇಶ ಬಹಳ ದೊಡ್ಡದಾಗಿರ್ತಕ್ಕಂಥ ದೇಶ, ಪ್ರಜಾಪ್ರಭುತ್ವ ಹೊಂದಿರತಕ್ಕಂಥ ದೇಶ. ಈ ದೇಶದಲ್ಲಿ ಆಡಳಿತ ನಡೆಸ್ತಕ್ಕಂಥದಕ್ಕೆ ಒಂದು ಪರೀಕ್ಷೆ, ಕೇವಲ ಒಂದು ಪರೀಕ್ಷೆಯನ್ನು ಸರಿಯಾದಂಥ ರೀತಿಯಲ್ಲಿ ನಡೆಸಲಾರದೆ ಇದು ಎಲ್ಲ ಅವಾಂತರಿಗೆ ಕಾರಣ ಆಗಿರ್ತಕ್ಕಂಥ ಏನು ನರೇಂದ್ರ ಮೋದಿ ಪ್ರಧಾನಮಂತ್ರಿ ನೇತೃತ್ವದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರವೇ ನೇರವಾಗಿರ್ತಕ್ಕಂಥ ಹೊಣೆ ಇದು ಹೊರಬೇಕಾಗ್ತದೆ. ಹಾಗಾಗಿ ಇದೇ ಒಂದು ಇಲಾಖೆಯನ್ನು ನೋಡಿಕೊಳ್ಳಲಿಕ್ಕೆ ಕೇಂದ್ರದಲ್ಲಿ ಒಂದು ಶಿಕ್ಷಣ ಸಚಿವರು ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ವಿಫುಲಾಗಿದ್ದಾರೆ. ಅವರಿಗೆ ಸಂಪೂರ್ಣ ಕೂಡಲೇ ರಾಜೀನಾಮೆ ಕೊಡಬೇಕು. ಹಿಂದೆ ಹೋದ ಪ್ರಧಾನಮಂತ್ರಿಗಳು ಅವರನ್ನು ಕಿತ್ತಾಕಬೇಕು ಅಂತ ಈ ಸಂದರ್ಭದಲ್ಲಿ ಆಕ್ರಮಣ ಪಡಿಸ್ತಾ ಇದ್ದೀವಿ. ಆದರೆ ಕಳೆದ 28-27 ದಿವಸಗಳಿಗಿಂತಲೂ ಏನು ಸೋನಂ ವಾಂಗ್ಚುಕ್ ಅವರ ಮತ್ತು CJPಯವರ ಒಂದು ಹೋರಾಟವನ್ನು ಅತ್ಯಂತ ಶಾಂತ ರೀತಿಯಾಗಿ ಜಂತರ್ ಮಂತರ್ ನಡೀತಕ್ಕಂಥದ್ದು ಈಗ ಕಳೆದ 3-4 ದಿವಸಗಳಿಂದ ನಡೀತಕ್ಕಂಥ ಎಲ್ಲ ಅನಾಹುತಗಳಿಗೆ ನೇರವಾಗಿ ಕೇಂದ್ರ ಸರ್ಕಾರವೇ ಹೊಣೆಯನ್ನು ಹೊತ್ಕೊಳ್ಬೇಕಾಗ್ತದೆ. ಶಾಂತಿಯುತವಾಗಿ ಅವರ ಏನು ಡಿಮಾಂಡ್ಸ್ಗಳಿದ್ದಾವೆ ಅವರನ್ನು ಕೇಳಬೇಕಾಗಿತ್ತು, ಅವರನ್ನು ಮಾತಾಡಿಸ್ಬೇಕಾಗಿತ್ತು. ಅದು ಇರಲಾರದೆ ಅವರ ಒಂದು ಸೋನಂ ವಾಂಗ್ಚುಕ್ ಅವರನ್ನು ಅನಾಮಕವಾಗಿ ಎತ್ಕೊಂಡು ಹೋಗೋದ್ರ ಮುಖಾಂತರ ಮತ್ತೆ ಒಂದು ವಿದ್ಯಾರ್ಥಿಗಳಲ್ಲಿ ಗಲಭೆಯನ್ನು ಉಂಟು ಮಾಡಿ ಅಮಾನುಷಿಕರವಾಗಿ ಇತಿಹಾಸವನ್ನು ಕಂಡು ಕರೆಯಲಾರದಂಥ ಒಂದು ಒಂದು ಕರಾಳ ಬೀರಿರ್ತಕ್ಕಂಥ ಒಂದು ಲಾಠಿ ಹೆಸರಿನಲ್ಲಿ ಇವತ್ತ ಪೊಲೀಸರ ವೇಷದಲ್ಲಿ ಒಂದು ಡ್ರೆಸ್ ಇರಲಾರದೆ ಲಾಠಿಗಳನ್ನು ಕೊಟ್ಟು RSS ಮತ್ತು ABP ಅಂತಕ್ಕಂಥ ಯುವಕರನ್ನ
ಆ ಪೊಲೀಸ್ ಗುಂಪಿನಲ್ಲಿ ಬಿಟ್ಟು ಲಾಠಿ ಹೆಸರಿನ ಮೇಲೆ ವಿದ್ಯಾರ್ಥಿಗಳನ್ನು ದಮನ ಮಾಡತಕ್ಕಂಥದ್ದು ಅತ್ಯಂತ ತೀವ್ರವಾಗಿ ನಾವು ಖಂಡಿಸಬೇಕಾದ ಅತ್ಯಂತ ನಾಚಿಕೆಗೆ ಬರ್ತಕ್ಕಂಥ ವಿದ್ಯುತ್ ಅಂಶ. ಕೆಲವು ದಿನಗಳಿಂದ ಏನು ನೀಟ್ ಪತ್ರಿಕೆ ಸೋರಿಕೆಯಾಗಿದೆ ಅಂಥೇಳಿ ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆ ಸ್ಟ್ರೈಕಿನ ಮೇಲೆ ಏನು RSS ಗುಂಡಾಗಳು ಪೊಲೀಸ್ ಬಟ್ಟೆಗಳನ್ನು ಹಾಕ್ಕೊಂಡು ಮತ್ತು ಕೈಯಲ್ಲಿ ಲಾಠಿಗಳನ್ನು ಹಿಡ್ಕೊಂಡು ಇವತ್ತಿಂದ ಅವ್ರ ಮಧ್ಯದಲ್ಲಿ ನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದಲ್ಲಿ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡತಕ್ಕಂಥದ್ದಲ್ಲಿ ಮಾಡಿಕೆಸಿ ಈಗಾಗಲೇ 15-20 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಆ ಸಾವನ್ನಪ್ಪಿರ್ತಕ್ಕಂಥ ಕುಟುಂಬಗಳಿಗೆ ನೌಕರಿ ಕೊಡಬೇಕು, 1 ಕೋಟಿ ರೂಪಾಯಿ ಕೊಡಬೇಕು. ಮತ್ತಂತಂದರೆ ಅವ್ರ ಮೇಲೆ ಹಾಕಿರ್ತಕ್ಕಂಥ ಎಲ್ಲ ಕೇಸ್ಗಳನ್ನು ವಿಡ್ರಾಲ್ ಮಾಡ್ಕೋಬೇಕು ಮತ್ತು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಂತೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ DG ಸಾಗರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ನಾವು ಅವರ ವಿದ್ಯಾರ್ಥಿಗಳನ್ನು ಬೆಂಬಲಿಸಿ ಪ್ರತಿಭಟನಾ ಧರಣಿಯನ್ನು ಮಾಡ್ತಾ ಇದ್ದೀವಿ.